ಹಲೋ ವೀಕ್ಷಕರೇ, ಇವತ್ತು ನಾನು ಫ್ರೂಟ್ ಜ್ಯೂಸ್ ಮಾಡಬೇಕಂದ್ರೆ ಮಿಕ್ಸ್ ಫ್ರೂಟ್ ಜ್ಯೂಸು. ನಾನೀಗ ಮೋಸಂಬಿ ಕಟ್ ಮಾಡ್ಕೊತಾ ಇದ್ದೀನಿ, ಅದರದ್ದು ಜ್ಯೂಸ್ ತೆಗಿತೀನಿ. ನೆಕ್ಸ್ಟು ಕಿತ್ತಳೆ ಹಣ್ಣು ಸಹ ಕಟ್ ಮಾಡ್ತಾಯಿದ್ದೀನಿ, ಅದನ್ನು ಸಹ ಈಗ ಅದ್ರದ್ದು ಜ್ಯೂಸ್ ತಗೊಂತೀನಿ. ಈಗ ಬಾಳೆಹಣ್ಣು ಸಹ ಅದಕ್ಕೆ ಸೇರಿಸ್ತಾ ಇದ್ದೀನಿ, ಸಿಪ್ಪೆ ತೆಗೆದು ಅದನ್ನು ಕಟ್ ಮಾಡ್ಕೊತೀನಿ. ಇದು ಮಿಕ್ಸ್ ಜ್ಯೂಸು ತುಂಬಾ ರುಚಿಯಾಗಿರುತ್ತೆ. ಅದ್ರ ಜೊತೆಗೆ ಮಾವಿನ ಹಣ್ಣಿಂದೊಂದು ಪೀಸು ಸಹ ಹಾಕ್ತಾಯಿದ್ದೀನಿ. ಅದ್ರ ಪೀಸ್ ತೆಗೆದು ಅದ್ರ ಹಣ್ಣು ತಕ್ಕಂತಾ ಇದ್ದೀನಿ, ಸಿಪ್ಪೆ ತೆಗೆದುಬಿಟ್ಟು. ಆಮೇಲೆ ಇದೆಲ್ಲ ಜ್ಯೂಸು, ಎಲ್ಲ ಹಣ್ಣಿಂದು ಜ್ಯೂಸು ಸೇರಿಸ್ಬಿಟ್ಟು ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ನೋಡಿ ವೀಕ್ಷಕರೇ, ಇದೆಲ್ಲ ಸೇರಿಸಿ ಪೀಸ್ ಮಾಡ್ಕೊತಾ ಇದ್ದೀನಿ ನಾನು. ಪೀಸ್ ಮಾಡಿಬಿಟ್ಟು ಅದನ್ನು ಸ್ವಲ್ಪ ಸಕ್ಕರೆ ಹಾಕಿಬಿಟ್ಟು ಅದಕ್ಕೆ ಐಸು ಎಲ್ಲ ಹಾಕಿಬಿಟ್ಟು ಅದನ್ನು ಮಿಕ್ಸ್ ಮಾಡಿ ನಾವು ಕುಡಿದ್ರೆ ಎಂಥ ಟೇಸ್ಟ್ ಇರುತ್ತೆ ಅಂದರೆ, ಈ ಬಿಸಿಲಲ್ಲಿ ಒಳ್ಳೆ ತಂಪಾಗಿರುತ್ತೆ. ಹೊರಗಿಂದ ಬಂದ ತಕ್ಷಣವೇ ಆ ಬಿಸಿಲಿಂದ ಬೇಗೆಯಿಂದ ಸ್ವಲ್ಪ ನೀಗಿಸ್ಕೋಬೋದು ಬಿಸಿಲು ಬೇಗೆನ. ಆ್ಯಪಲ್ ಕಟ್ ಮಾಡ್ತಾಯಿದ್ದೀನಿ ನೋಡಿ, ಆ್ಯಪಲ್ಲು ಸಹ ಕಟ್ ಮಾಡಿ ಅದಕ್ಕೆ ಹಾಕ್ತಾಯಿದ್ದೀನಿ. ಇದು ಯಾರಾದರೂ ಮಾಡ್ಬೋದು, ಸಾಮಾನ್ಯ ಎಲ್ಲರ ಮೇಲೂ ಹಣ್ಣಿದ್ದೇ ಇರುತ್ತೆ. ಹಣ್ಣು ಯಾರು ತಿಂದೇ ಇದ್ದ ಸಮಯದಲ್ಲೂ ಸಹ ಇದನ್ನು ಈ ಥರ ಕೂಡಿಸ್ಬಿಟ್ಟು ಎಲ್ಲನೂ ಹೆಚ್ಚಿಬಿಟ್ಟು ನಾವು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಒಂದು ಹಣ್ಣಿಗಿನ್ನ ಎಲ್ಲ ಮಿಕ್ಸ್ ಹಣ್ಣು ಒಂಥರ ಟೇಸ್ಟು ಭಾರಿ ಕೊಡುತ್ತದು. ದಾಳಿಂಬೆಹಣ್ಣು ಸಹ ಹಾಕ್ತಾಯಿದ್ದೀನಿ ಅದಕ್ಕೆ ವೀಕ್ಷಕರೇ. ಅದರ ರಸ ತೆಗಿತಾ ಇದ್ದೀನಿ ಇವಾಗ ನೋಡಿ. ಕಿತ್ತಳೆ ಹಣ್ಣಿಂದು ರಸ ತುಂಬಾ ಜ್ಯೂಸ್ ಇದೆ ಅದರಲ್ಲಿ. ನಾನು ಹಾಗೆ ಹಿಂಡ್ತಾ ಇಲ್ಲ, ಅದರಲ್ಲಿ ತೆಗಿತಾ ಇದ್ದೀನಿ ನೋಡಿ. ರಸ ತೆಗೆಯೋದ್ರಲ್ಲಿ ಒತ್ತಿ ತೆಗಿತಾ ಇದ್ದೀನಿ, ಬೀಜ ಸಪ್ರೇಟಾಗಿ ಆಗುತ್ತೆ. ನೋಡಿ, ಅದು ಹಿಂಡಿ ತೆಗೆದಿದ್ದಾಯಿತು ವೀಕ್ಷಕರೇ. ಈಗ ಮೋಸಂಬಿ ರಸ ತೆಗಿತಾ ಇದ್ದೀನಿ. ಯಾಕೆ ಅದು ನಾನು ಮಿಕ್ಸಿಗೆ ಯಾಕೆ ಹಾಕಲಿಲ್ಲ ಅಂದರೆ, ಸಿಪ್ಪೆ ತೆಗೆದು ಹಾಕಿದ್ರೆ ಒಂದು ಸ್ವಲ್ಪ ಬೀಜ ಎಲ್ಲ ಇರೋದ್ರಿಂದ ಒಂದು ಸ್ವಲ್ಪ ಕಹಿ ಬರುತ್ತೆ. ಹಾಗಾಗಿ ಈ ಥರ ನಾನು ಜ್ಯೂಸ್ ತೆಗಿತಾ ಇದ್ದೀನಿ ಅದರದ್ದು. ನೋಡಿ, ಸಪ್ರೇಟಾಗಿ ಬೀಜ ಎಲ್ಲ ಸಪ್ರೇಟ್ ಆಯಿತು. ಬೀಜ ಎಲ್ಲ ತೆಗೆದ್ಬಿಟ್ಟು ಅದರ ರಸ ಮಾತ್ರ ನಾನು ಜ್ಯೂಸಿಗೆ ಯೂಸ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಎಷ್ಟೊಂದು ರಸ ಬಂತು. ತುಂಬಾ ಸ್ವೀಟಾಗಿದೆ ಆ ರಸ, ಹುಳಿನೇ ಇಲ್ಲ. ಮೋಸಂಬಿ ಹಣ್ಣು ಸಹ ಸ್ವೀಟ್ ಇದೆ, ಕಿತ್ತಳೆ ಹಣ್ಣು ಸಹ ತುಂಬ ಸ್ವೀಟ್ ಇದೆ. ಈ ಥರ ಸ್ವೀಟ್ ಇದ್ದರೆ ಸಕ್ಕರೆ ಜಾಸ್ತಿ ಹಿಡಿಯಲ್ಲ ವೀಕ್ಷಕರೇ. ನೋಡಿ, ಅದಕ್ಕೊಂದು ಸ್ವಲ್ಪ ಬಾದಾಮಿನೂ ಹಾಕ್ತಾಯಿದ್ದೀನಿ. ಅದೆಲ್ಲ ಒಂದು ಸ್ವಲ್ಪ ಟೇಸ್ಟ್ ಕೊಡುತ್ತೆ ಅಂತ ಇದೆಲ್ಲ ಈಗ ಜಾರಿಗೆ ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸಕ್ಕರೆ ಹಾಕ್ತೀನಿ, ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಅದಕ್ಕೆ ಐಸ್ ಕ್ರೀಮ್ ಹಾಕಿದರೆ ಒಂಥರ ತುಂಬಾ ಟೇಸ್ಟಿಯಾಗಿರುತ್ತೆ. 2 ಸ್ಪೂನ್ ಹಾಕ್ತಾಯಿದ್ದೀನಿ. ಅದನ್ನೀಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ವೀಕ್ಷಕರೇ. ಇದು ಕುಡಿಯೋದಕ್ಕೆ ಒಳ್ಳೆ ರುಚಿಯಾಗಿರುತ್ತೆ, ಫ್ಲೇವರ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಿಕ್ಸ್ ಹೊಡೆದು ಐಸ್ ಕ್ರೀಮ್ ಹಾಕಿದರೆ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ. ಮಿಕ್ಸಿ ಮಾಡಿದ್ದು ಆಗ್ತಾಯಿದೆ, ಜ್ಯೂಸ್ ಸರಿಯಾಗುತ್ತೆ. ಮಕ್ಕಳಿಗೂ ಕೊಟ್ಟರು ಸಹ ತುಂಬ ಖುಷಿಯಿಂದ ಕುಡಿತಾರೆ ಮಕ್ಕಳು. ನೋಡಿ, ಅದಕ್ಕೆ ಈಗ ನಾನು ಹಿಂಡಿರೋ ರಸ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ಅದನ್ನು ಲೋಟಕ್ಕೆ ಸರ್ವ್ ಮಾಡ್ತಾ ಇರ್ತೀನಿ. ನೋಡಿ, ಗ್ಲಾಸಿಗೆ ಸರ್ವ್ ಮಾಡ್ತೀನಿ. ಈಗ ಸ್ವಲ್ಪ ಅದನ್ನ ಗೂರಾಡಿಬಿಟ್ಟು ಗ್ಲಾಸಿಗೆ ಸರ್ವ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ಮಕ್ಕಳಿಗೆ ಕುಡಿಯೋದಕ್ಕೆ ಕೊಟ್ಟರೆ ಈ ಬಿಸಿಲಲ್ಲಿ ತಂಪಾಗಿರುತ್ತೆ. ನಾವು ಎಲ್ಲ ಹಣ್ಣು ತಿನ್ನಿಸಿದಂಗೆ ಆಗುತ್ತೆ ಮಕ್ಕಳಿಗೆ. ಒಳ್ಳೆ ಫ್ಲೇವರ್ ಸಿಗುತ್ತೆ ಮಕ್ಕಳಿಗೆ, ಕುಡಿಯೋದಕ್ಕೆ ಖುಷಿಯಿಂದ ಕುಡಿತಾರೆ ಮಕ್ಕಳು. ದೊಡ್ಡವರು ಸಹ ಇಷ್ಟಪಟ್ಟು ಕುಡಿತಾರೆ.
ನಾನು ಬೇಸಿಗೆಗಾಲದಲ್ಲಿ ಇದೇ ಥರನೇ ಹಣ್ಣುಗಳನ್ನು ಮಿಕ್ಸ್ ಮಾಡಿ ನಾನು ಜ್ಯೂಸ್ ಮಾಡೋದು ಜಾಸ್ತಿ. ಎಲ್ಲ ಇದ್ದರೆ, ಯಾರು ತೊಗೊಳ್ಳದೇ ಇದ್ದರೆ, ತಿನ್ನೋಕೆ ಇಷ್ಟಪಡದೇ ಇದ್ದರೆ ನಾನು ಈ ಥರ ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿಬಿಡ್ತೀನಿ ವೀಕ್ಷಕರೇ. ನೋಡಿ, ಜ್ಯೂಸ್ ರೆಡಿ ಆಯಿತು. ನಿಮಗಿಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೀವು ಒಂದು ಸರಿ ಟ್ರೈ ಮಾಡಿ ಮನೆಯಲ್ಲಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.